ರಸಗುಲ್ಲ ಟೊಮ್ಯಾಟೊ ಹಣ್ಣನ್ನ ರಸ್ತೆಗೆ ಸುರಿದು ರೈತರ ಆಕ್ರೋಶ. ಗದಗ ಜಿಲ್ಲೆ ಲಕ್ಷ್ಮೀಶ್ವರ ಪಟ್ಟಣದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಘಟನೆ ನಡೆದಿದೆ. ಟೊಮ್ಯಾಟೊ ಬೆಲೆ ಕುಸಿತದ ಹಿನ್ನೆಲೆ ರಸ್ತೆಗೆ ಎಸೆದು ಆಕ್ರೋಶಗೊಂಡ ರೈತರು ಒಂದು ಬಾಕ್ಸ್ ಟೊಮ್ಯಾಟೊ ಹಣ್ಣಿಗೆ 50 ರೂಪಾಯಿ ಬೆಲೆ ಅಂತ ರೈತರ ಕಣ್ಣೀರು. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಅನ್ನದಾತ, ಬೆಳೆದ ಬೆಳೆಗೆ ಬೆಲೆ ಇಲ್ಲದೆ ಕಂಗಾಲಾದ ದೇಶದ ಬೆನ್ನೆಲುಬು. ಟೊಮ್ಯಾಟೊ ಹರಿಯೋಕೆ ಒಂದು ಆಳಿಗೆ 300 ರೂಪಾಯಿ, ವಾಹನದಲ್ಲಿ ಟಾಟಾ ಎಸಿಗೆ ಒಂದು ಬಾಕ್ಸ್ಗೆ 30 ರೂಪಾಯಿ ಕೊಡಬೇಕು ಅಂತ ಆಕ್ರೋಶ. ಸರಿಯಾದ ಬೆಳೆಗೆ ಬೆಲೆ ನೀಡಬೇಕು ಎಂದು ಸದ್ಯ ಸರ್ಕಾರದ ವಿರುದ್ಧ ರೈತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸಿಕ್ಕಿಲ್ಲ ಈ ಟೊಮ್ಯಾಟಿಗೆ ಇವತ್ತು 10 ರೂಪಾಯಿ ಮಾರೋಂಥ ಒಂದು ವ್ಯವಸ್ಥೆ ಕೇಳಿದಾಗ ಸಿಟ್ಟು ಎದ್ದ ರೈತ ಇವತ್ತು ರೋಡಿಗೆ ಸುರಿವಿ ಹೋಗ್ತಕ್ಕಂಥ ತನ್ನ ಸಿಟ್ಟನ್ನು ತೋರಿಸ್ತಾ ಇದ್ದಾರೆ. ಈ ರೀತಿ ಪ್ರತಿ ಕಾಯಿಪಲ್ಲೆ ಬೆಲೆಯೂ ಸಹಿತ ಭಾಳಷ್ಟು ಇಳಿಕೆ ಆಗ್ತಾ ಇದೆ. ಸರ್ಕಾರ ಇದ್ರ ಬಗ್ಗೆ ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ. ಬರೀ ಕೇವಲ ಬಿಟ್ಟಿ ಬಗ್ಗೆ ಮಾತ್ರ ಸರ್ಕಾರ ಇದೆ ಹೊರತು ರೈತರ ಗೋಳನ್ನು ಯಾರೂ ಕೇಳ್ತಾ ಇಲ್ಲ. ರೈತರಿಗೆ ಸಂಬಂಧಪಟ್ಟಂಥದ್ದು ಯಾವುದೂ ಇಲ್ಲ. ಇವತ್ತು ನಾವು ಅನೇಕ ಬೇರೆ 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 ವಿಷಯಕ್ಕೆ ಸಂಬಂಧಪಟ್ಟಂಗೆ ಅನೇಕ ದುಡ್ಡುಗಳನ್ನು ಕೊಡ್ತಾ ಇದ್ದಾರೆ. ಆದರೆ ರೈತಿಗೆ ನಿರ್ದಿಷ್ಟವಾಗಿ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಇಲ್ಲ. ಈ ಒಂದು APMC ಮಾರ್ಕೆಟಿನಲ್ಲಿ ಒಂದು ಸ್ಟೋರೇಜ್ ಮಾಡೋದರಿಂದ ಏನಾದರೂ ಮಾಡೋಂಥ ಒಂದು ವ್ಯವಸ್ಥೆ ಮಾಡಿದರೆ ಈ ಕಾಯಿಪಲ್ಯಗಳನ್ನು ಅಲ್ಲಿಟ್ಟು ಮರದಿಸಿ ಮಾರ್ತಕ್ಕಂಥ ಒಂದು ವ್ಯವಸ್ಥೆ ಆಕೈತಿ. ಆವಾಗ ರೈತರಿಗೂ ಸಹಿತ ಒಂದು 10 ರೂಪಾಯಿ 20 ರೂಪಾಯಿ ಒಂದು ಬೆಲೆ ಸಿಗ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕ್ರಮ ತೆಗೆದುಕೊಳ್ಳದಿದ್ದರೆ ಮುಂದಿನ ದಿನದಲ್ಲಿ ಇನ್ನೊಂದು 2-3 ದಿನದಲ್ಲಿ ರೈತರೊಂದಿಗೆ ಉಗ್ರವಾದ ಹೋರಾಟ ಮಾಡತಕ್ಕಂಥ ಒಂದು ವ್ಯವಸ್ಥೆ ನಾವು ಮಾಡ್ತೇವೆ ಅಂತ ಎಲ್ಲ ರೈತರ ಪರವಾಗಿ ನಾನು ಕೇಳ್ಕೊತೇನೆ.